ಸಿಸ್ಟರ್, ನಮ್ಮ ಕತೆ ಮುಗೀತು. ಅವನು 10 ನಿಮಿಷದಲ್ಲಿ ಇಲ್ಲಿ ಇರ್ತಾನಂತೆ. ಈಗೇನು ಮಾಡೋದು ಸಿಸ್ಟರ್? ಈಗೇನು ಮಾಡೋದು ಸಿಸ್ಟರ್? ನನಗೂ ಏನು ತೋಚ್ತಾ ಇಲ್ಲ ಅಣ್ಣ. ಯೋಚನೆ ಮಾಡಕ್ ಸ್ವಲ್ಪ ಟೈಮ್ ಕೊಡು. ನಿನ್ನ ಕ್ರಿಮಿನಲ್ ಮೈಂಡ್ ಅನ್ನ ಯೂಸ್ ಮಾಡಿ ಏನಾದ್ರೂ ಒಂದು ಐಡಿಯಾ ಹುಡುಕು ಸಿಸ್ಟರ್. ಅಣ್ಣ, ಒಂದ್ ಕೆಲಸ ಮಾಡು. ಜಯದೇವ್ಗೆ ಫೋನ್ ಮಾಡಿ ನಮ್ದು ಯಾವ್ದಾದ್ರು ಒಂದು ಗೋಡೌನ್ಗೆ ಬೆಂಕಿ ಹಾಕ ಕೇಳು. ಅಲ್ಲ, ನಮ್ಮ ಬುಡಕ್ಕೆ ನಾವೇ ಬೆಕ್ಕಿಟ್ಕೊಂಡಂಗಲ್ವ ಸಿಸ್ಟರ್? ಹೇಳಿದಷ್ಟು ಮಾಡೋಣ. ಅಲ್ಲ ಸಿಸ್ಟರ್, ಸ್ವಲ್ಪ ಹೊತ್ತು ಹಿಂದೆ ನೀನೇ ಹೇಳ್ದೆ ಜಯದೇವನ ಇದ್ರಲ್ಲಿ ಇನ್ವಾಲ್ವ್ ಮಾಡ್ಕೊಡೋದು ಬೇಡ ಅಂತ. ಈಗ ಅವನ ಕೈಯಿಂದಲೇ ಬೆಂಕಿ ಇಡಿಸು ಅಂತ ಹೇಳ್ತಾ ಇದೆಯಾ? ಏನ್ ಸಿಸ್ಟರ್ ಇದು? ಹೌದು, ಆಗ ಹಾಗೆ ಹೇಳಿದೆ. ಆದ್ರೆ ಈಗ ಇದನ್ನ ಹೇಳ್ತಾ ಇದ್ದೀನಿ, ಹೇಳಿದಷ್ಟು ಮಾಡು. ಸರಿ ಸಿಸ್ಟರ್. ನೀವ್ ಇಲ್ಲಿದ್ದೀರಾ? ನಾನು ನಿಮ್ನ ಎಲ್ಲಾ ಕಡೆ ಹುಡುಕಾಡ್ತೀನಿ. ನಾನು ಇರೋ ಕಡೆ ಬಿಟ್ಟು ಇಲ್ದೇ ಇರೋ ಕಡೆ ಹುಡುಕಿದ್ರೆ ಹೀಗೆ ಆಗೋದು. ಹುಡುಕೋ ಬದಲು ಫೋನ್ ಮಾಡಿದ್ರೆ ಆಗಿರ್ತಿತ್ತಲ್ವಾ? ಅಯ್ಯೋ, ಅದು ನಿಮ್ಮನ್ನು ಹುಡ್ಕೋ ಟೆನ್ಷನ್ ಅಲ್ಲಿ ಅದು ನನಗೆ ಫ್ಲಾಶೇ ಆಗ್ಲಿಲ್ಲ. ಹೌದು, ನಮ್ಮ ಮನೇಲಿ ಇವತ್ತು ಯಾರು ಕಾಣಿಸ್ತಾ ಇಲ್ಲ. ಅಂದ್ರೆ ಒಬ್ರು ಇಲ್ಲ. ಇವತ್ತು ನಮ್ಮ ಮನೆ ಒಂಥರ ಭೂತ್ ಬಂಗ್ಲೆ ಫೀಲ್ ಆಗ್ತಾ ಇದ್ದಾನೆ. ಬೈದ್ವೆ, ನೀವು ಅದಕ್ಕೇನೆಲ್ಲಾರು ನೋಡಿದ್ರಾ? ನಿಮ್ಗೇನಾರು ಗೊತ್ತಾ? ಓ, ಅಂದ್ರೆ ನೀವಿಷ್ಟು ದೂರ ನನ್ನನ್ನ ಹುಡ್ಕೊಂಡ್ ಬಂದಿದ್ದು ಇದನ್ ಕೇಳೋದಕ್ಕ? ಯಾರು ಎಲ್ಲಿಗೆ ಹೋಗ್ತಾರೆ ಅನ್ನೋದು ನನಗೇನು ಹೇಳ್ಬಿಟ್ಟ ಹೋಗ್ತಾರೆ? ನಂಗೇನು ಅದೇ ಕೆಲ್ಸನ, ಎಲ್ಲಿಗೆ ಹೋಗ್ತಾರೆ ಅನ್ನೋದು ನೋಡ್ಕೊಂಡು ಕೊಡುತ್ತೆ. ಅಯ್ಯೋ, ಇರ್ಲಿ ಬಿಡ್ರಿ. ಒಂದು ಸಿಂಪಲ್ ಕ್ವಶನ್ಗೆ ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೋತೀರಾ? ಗೊತ್ತಿಲ್ಲ ಅಂತ ಹೇಳಿದ್ರೆ ಮುಗ್ದೋಯ್ತಪ್ಪ. ಅದು ಬಿಟ್ಟು 1-2 ಲೈನ್ ಜಾಸ್ತಿ ಸೇರಿಸಿ ಮಾತಾಡಿ ಎನರ್ಜಿ ಎಲ್ಲ ವೇಸ್ಟ್ ಮಾಡ್ಕೊಂಡ್ರಲ್ಲ. ಹೌದು, ನೀವಿಲ್ಲಿ ಒಬ್ಬರೇ ನಿಂತ್ಕೊಂಡು ಏನು ಮಾಡ್ತಾ ಇದ್ದೀರಾ? ಇನ್ನೇನ್ ಮಾಡ್ಲಿ, ಮನೆಯಿಂದ ಹೊರಗಡೆ ಹೋಗೋಣ ಅಂದ್ರೆ ಆಗಲ್ಲ. ಅದಕ್ಕೆ ಮನೆ ಒಳಗಡೆ ನಿಂತ್ಕೊಂಡು ಹೊರಗಡೆ ನೋಡ್ತಾ ಇದ್ದೀನಿ. ನಿಮ್ಗಿದೆಲ್ಲ ಅರ್ಥ ಆಗಲ್ಲ ಬಿಡಿ. ನನ್ನನ್ನು ಆಚೆ ಕರ್ಕೊಂಡು ಹೋಗೋದಕ್ಕೆ ಏನ್ ದಾಡಿ ಅಂತ ನನಗೆ ಟಾಂಟು. ರೀ, ನೀವು ಯಾಕೆ ಆ ಥರ ಎಲ್ಲ ಹೇಳ್ತೀರಾ? ನನಗೆ ನಿಮ್ಮ ರೋದನೆ ವೇದನೆ ಎಲ್ಲ ನೀಟಾಗಿ ಅರ್ಥ ಆಗತ್ತೆ ಕಣ್ರಿ. ಆದರೆ ಏನು ಮಾಡಲಿ, ಕೆಲವೊಮ್ಮೆ ಟೈಮೇ ಇರಲ್ಲ. ಅದೇ ಪ್ರಾಬ್ಲಮ್. ಬಟ್ ಇವತ್ತು ನಾನು ಫುಲ್ ಫ್ರೀ ಇದ್ದೀನಿ. ಎಲ್ಲಾದ್ರೂ ಹೊರಗಡೆ ಹೋಗೋಣ ಬನ್ನಿ. ನಾನು ಬರಲ್ಲ ರೀ ಅಕ್ಕಿ ತಂಗಿ, ನೋಡಿ ಇದು ತೀರಾನೇ ಅತಿ ಆಯ್ತು. ನೀವು ಕರೆದಾಗ ನಾನು ಹೊರಗಡೆ ಬರಲ್ಲ ಅಂದಾಗ ನಾನೇನೋ ದೊಡ್ಡ ಕ್ರೈಮ್ ಮಾಡಿದ್ದೀನಿ ಅನ್ನೋ ರೇಂಜಿಗೆ ನನ್ನ ಹತ್ರ ಮಾತಾಡ್ತೀರಾ. ಈಗ ನಾನು ಕರೆದಾಗ ನೀವು ಹೊರಗಡೆ ಬರಲ್ಲ ಅಂದಾಗ ನಾನೇನು ಮಾಡಲಿ? ನಾನು ನಿಮ್ಮ ಥರ ಸಿಟ್ ಮಾಡ್ಕೊಳ್ಳ? ಹೇಳಿ, ಏನು ಮಾಡಲಿ? ನೀವೇನು ಮಾಡಬೇಡಿ. ಈಗ ನೀವು ಹೇಗೆ ಬಂದ್ರೋ ಹಾಗೆ ವಾಪಸ್ ಹೋಗಿ. ನನಗೆ ಮೂಡಿಲ್ಲ. ರೀ ಅಕ್ಕಿ ತಂಗಿ, ಯಾಕ್ರಿ ಈಗ ಹೇಳ್ತೀರಾ? ಮೂಡಿಲ್ಲ ಅಂದರೆ ಸ್ವಲ್ಪ ಮೂಡ್ ಬರ್ಸ್ಕೊಳ್ರಿ. ನೀವು ನನ್ನ ಜಾಣ ಮರಿ ಅಲ್ವಾ? ನನ್ನ ಕೋಳಿ ಮರಿ ಅಲ್ವಾ? ವಾಟ್? ಕೋಳಿ ಮರಿನಾ? ಅದು ನಿಮ್ಗೆ ಗೊತ್ತಲ್ವಾ, ಕನ್ನಡದಲ್ಲಿ ನಂದು ವೊಕ್ಯಾಬ್ಲರಿ ಸ್ವಲ್ಪ ಲಿಮಿಟೆಡ್ ಅಂತ. ಈ ಜಾಣ ಮರಿ ಆದ್ಮೇಲೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಅದಕ್ಕೆ ಕೋಳಿ ಮರಿ ಅಂತ ಹೇಳ್ಬಿಟ್ಟೆ. ಬಟ್ ಇಟ್ಸ್ ಓಕೆ. ಯಾವ ಮರಿ ಆದ್ರೆ ಏನಂತೆ, ನಾನು ನಿಮ್ಮನ್ನ ಸಮಾಧಾನ ಮಾಡೋದು ಫಸ್ಟ್ ಇಂಪಾರ್ಟೆಂಟ್. ಕರ್ಮ, ನೀವು ನಿಮ್ ಕನ್ನಡನೋ ಆ ದೇವ್ರಿಗೆ ಪ್ರೀತಿ. ಅಯ್ಯೋ, ಅದನ್ನ ಬಿಡ್ರಿ. ನೋಡಿ, ಲ್ಯಾಂಗ್ವೇಜ್ ಇಂಪಾರ್ಟೆಂಟ್ ಅಲ್ಲ, ಎಮೋಷನ್ಸ್ ಇಂಪಾರ್ಟೆಂಟ್, ಭಾವನೆಗಳು ಇಂಪಾರ್ಟೆಂಟ್ ಕಣ್ರಿ. ಸರಿ, ಈಗ ಬನ್ನಿ ಆಚೆ ಹೋಗೋಣ. ನಾವು ಮುಂಚೆ ಲವ್ ಮಾಡ್ತಿದ್ದ ಜಾಗನೆಲ್ಲ ಮತ್ತೆ ಒಂದು ಟೈಮು ರೀವಿಸಿಟ್ ಮಾಡೋಣ. ಹಲೋ ಗೆಳೆಯ, ಏನಾಯ್ತು? ಪೊಲೀಸರು ಬಂದಿದ್ದಾರಾ? ಹುಡುಗಿ ಸಿಕ್ಕದ್ಲಾ? ಏನು ಹೇಳಿಲ್ಲ ಅವಳು? ಆನಂದ್, ನನ್ನ ತಾಯಿ ಬದುಕಿದ್ದಾಳೆ ಅಂತ ಹೇಳಿದ್ಲು ಕಣ. ಅಮ್ಮ ಬದುಕಿದಾರಂತೆ. ಹೌದೇನೋ? ಭಾಗ್ಯ ಆಂಟಿ ಬದುಕಿದಾರಾ? ಹೌದು ಕಣ, ನನ್ನ ತಂಗಿರಿದ್ದಾಳಂತೆ. ಗೆಳೆಯ, ನಾನು ಕೇಳ್ತಾರೆ ನಿಜನೇನೋ? ಹೌದು ಕಣ ಆನಂದ್. ಕಳೆದ 35 ವರ್ಷ ನೋವಲ್ಲಿ ಬೈದಲ್ಲಿ ಎಲ್ಲ ಇಂದು ಏನು ಇಲ್ವೇನೋ, ತಾಯಿನೇ ಇಲ್ವಲ್ಲ ಅನ್ನೋ ಥರದಲ್ಲಿ ಬದುಕ್ಬಿಟ್ಟಲ್ಲ. ಈಗ ನನ್ನ ತಾಯಿ ತಂಗಿ ಬದುಕಿದ್ದಾರೆ ಅಂದ್ರೆ ನನ್ಗೆ ಹೇಗೆ ರಿಯಾಕ್ಟ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಕಣ. ನನ್ನ ಪ್ರಾರ್ಥನೆ ನೇರಕ್ಕೆ ಸಲ್ಲಿಸಿದೆ ಅನ್ಸುತ್ತೆ. ಅವ್ರಿಬ್ಬರನ್ನು ಚೆನ್ನಾಗಿಟ್ಟಿದ್ದಾನೆ ಕಣ. ಈಗ ನಾನು ನನ್ನ ತಾಯಿ ತಂಗಿ ಎಲ್ಲಿದ್ರು ಹುಡುಕ್ಬೇಕು, ಅವ್ರು ನೋಡ್ಬೇಕು ಕಣ. ಗೆಳೆಯ, ಎಂತ ಒಳ್ಳೆ ಸುದ್ದಿ ಕೊಟ್ಟು ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಈ ಖುಷಿಗೆ ಮಾತೇ ಬರ್ತಾ ಇಲ್ಲ ಕಣೋ. ಕಡ್ಲೆಲ್ಲ ಕಟ್ದಂಗೆ ಆಗ್ತಾ ಇದೆ. ಇದೇನು ಹೇಳಿದ್ದವಳು?
ಅಮ್ಮ ತಂಗಿ ಈಗ ಎಲ್ಲಿದಾರಂತೆ, ಹೇಗಿದಾರಂತೆ? ಹೇಯ್, ಯಾಕೋ ಸುಮ್ಮನಾಗ್ಬಿಟ್ಟೆ? ಏನಂದು ಹೇಳೋ. ಅಷ್ಟೇ ಕಣ ಹೇಳಿದ್ದು. ಅವಳ ಕೈಲಿ ಅಷ್ಟೇ ಹೇಳಕ್ಕಾಗಿದ್ದು, ಇನ್ನೇನು ಹೇಳಿಲ್ಲ. ಮುಂದಕ್ಕೆ ಹೇಳಕ್ಕಾಗ್ಲಿಲ್ಲ. ಯಾಕೆ, ಏನಾಯ್ತು? ಯಾರೋ ಅವಳ ಮೇಲೆ ಅಟ್ಯಾಕ್ ಮಾಡಿದಾರೆ ಕಣ. ಪಾಪ ಅವಳು ಹೋಗ್ಬಿಟ್ಲು. ಏನು ಇದೆಲ್ಲ? ಹೌದು ಕಣ, ಅವಳ ಮೇಲೆ ಅದು ಯಾರು ಅಟ್ಯಾಕ್ ಮಾಡಿಸಿದ್ರು ಗೊತ್ತಿಲ್ಲ. ಕುಟುಂಬ ಜೀವ ಇನ್ನೂ ಇತ್ತು. ನೋವು, ಹಿಂಸೆ ಎಲ್ಲ ಸಹಿಸ್ಕೊಂಡು ನನ್ನ ತಾಯಿ ತಂಗಿ ಬದುಕಿದ್ದಾರೆ ಅಂತ ಹೇಳೋದಕ್ಕೆ ಅಂತಾನೆ ಬದುಕಿದ್ಲು ಅನ್ಸುತ್ತೆ. ಬದುಕಿದ್ದಾರೆ ಅಂತ ಅಷ್ಟೇ ಹೇಳಿದ್ಲು, ಆದ್ರೆ ಎಲ್ಲಿದ್ದಾರೆ ಅಂತ ಹೇಳಿಲ್ಲ ಕಣ. ಏನ್ ಮಾಡೋದು ಗೊತ್ತಾಗ್ತಿಲ್ಲ. ನನಗೆ ಬೇಕು ಕಣ, ನನಗಮ್ಮನೂ ಬೇಕು, ನನ್ನ ತಂಗಿನೂ ಬೇಕು ಕಣ. ಲೇ ಗೆಳೆಯ, ಅಳ್ಬೇಡ ಕಣ ಪ್ಲೀಸ್. ನಿನ್ನ ಹತ್ರ ನನಗೂ ಕಷ್ಟ ಆಗುತ್ತಪ್ಪ. ಏಯ್, ಯಾಕೋ ಅಳ್ತೀಯ ನೀನು? ಅಮ್ಮ ತಂಗಿ ಇಬ್ರು ಬದುಕಿದ್ದಾರೆ ಅಂತ ಗೊತ್ತಾಯ್ತಲ್ವಾ? ಆಮೇಲೆ ಹುಡುಕ್ಸೋಣ, ಖಂಡಿತ ಸಿಗ್ತಾರಪ್ಪ. ಅಳ್ಬೇಡ ಪ್ಲೀಸ್.